ಶ್ಯಾಮ್ ನಿರ್ದೇಶನದ ಶ್ರೀಕಿ ಹಾಗೂ ಹರ್ಷಿಕಾ ಪುಣಚ ಅಭಿನಯದ ಬಿ3 ಸಿನಿಮಾದ ಸಾಂಗ್ ಶೂಟಿಂಗ್ ಇವತ್ತು ಬೆಂಗಳೂರಿನ ಸ್ಟುಡಿಯೋ ಒಂದರಲ್ಲಿ ವಿಭಿನ್ನ ಸೆಟ್ನಲ್ಲಿ ನಡೆಯಿತು. ಈ ಸಿನಿಮಾದ ನಾಯಕ ಲವ್ವರ್ನ ಕಳೆದುಕೊಂಡು ಪ್ಯಾಥೋ ಸಾಂಗ್ ಹಾಡ್ತಾ ಇದ್ರೆ ನಾಯಕಿ ಹರ್ಷಿಕಾ ಪುಣಚ ಸೆಕ್ಸಿ ಸ್ಟೆಪ್ಸ್ ಹಾಕಿದ್ರು. ಇವತ್ತು ಬೆಂಗಳೂರಿನ ಸ್ಯಾಂಡಲ್ವುಡ್ ಸ್ಟುಡಿಯೋಸಲ್ಲಿ ಬಿ3 ಲವ್ ಯು ಚಿತ್ರದ ಸಾಂಗ್ ಶೂಟ್ ನಡೀತಾ ಇದೆ. ಈ ಸಾಂಗ್ ಆಗಿ ಇಲ್ಲಿ ಒಂದು ರಗ್ಡ್ ಫೀಲ್ ಇರುವಂಥ ಸೆಟ್ ಹಾಕಿದ್ದಾರೆ. ಈ ರಗ್ಡ್ ಫೀಲ್ ಸೆಟ್ನಲ್ಲಿ ಒಂದು ಬ್ಯೂಟಿಫುಲ್ ಗರ್ಲ್ ನನ್ನ ಜೊತೆ ಇದ್ದಾರೆ, ಹರ್ಷಿಕಾ ಪುಣಚ, ಈ ಚಿತ್ರದ ಹೀರೋಯಿನ್. ಹಾಯ್ 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 ಹೇಗಿದ್ದೀರಾ? ವೆರಿ ಗುಡ್, ತುಂಬ ಚೆನ್ನಾಗಿದ್ದೀನಿ. ನೋಡ್ಬೋದು, ಹಿಂದೆ ಕೂಡ ಇದ್ದೀನಿ, ಮುಂದೆ ಕೂಡ ಇದ್ದೀನಿ. ನನ್ನ ಪೇಂಟಿಂಗ್ ಹಿಂದೆ ಇದೆ. ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲ್ ಇಟ್ ಇಸ್. ಇದು ಕಂಪ್ಲೀಟ್ ಒಂದು ಪ್ಯಾಥೋ ಫೀಲ್. ಆ ಟೈಮಲ್ಲಿ ನಾವು ಎಲ್ಲಿರ್ತೀವಿ, ಏನು ಮಾಡ್ತೀವಿ, ಯಾರ ಜೊತೆ ಇರ್ತೀವಿ ಏನು ಗೊತ್ತಾಗಲ್ಲ ನಮಗೆ. ನಮ್ಮ ಮನಸ್ಸಿಗೆ ಅನ್ಸಿದ್ದನ್ನ ಮಾಡ್ತಿರ್ತೀವಿ. ಸೊ ಹುಡುಗಿರು ತುಂಬ ಬ್ಯೂಟಿಫುಲ್ ಆಗಿ, ಅಂದರೆ ವಿತ್ ಡಾನ್ಸರ್ಸ್ ಬ್ಯೂಟಿಫುಲ್ ಆಗಿರುತ್ತೆ. ಅಗೇನ್ ಶ್ರೀಕಿ ಪೋರ್ಷನ್ ಬಂದಾಗ ತುಂಬ ಬೇಜಾರಲ್ಲಿ ಹಾಡ್ತಾ ಇರ್ತಾರೆ. ಹಾಗೆ ಅಂದರೆ ಎಲ್ಲ ಕಡೆ ನನಗೆ ಉರಿತಿದೆ, ಆಗ್ತಾಯಿಲ್ಲ, ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಹತ್ರ ಒಂದು ಫೀಲ್. ಸೊ ಇದು ಕಾಮನ್ ಆಗಿ ಎಲ್ಲ ಲವರ್ಸ್ಗೂ ಆಗುತ್ತೆ. ಬಿ3ದು ಒನ್ ಆಫ್ ದ ಮೇನ್ ಸಾಂಗ್ ಅಂತ ಹೇಳ್ಬೋದು, ಅವರಿವರ ಪ್ರೀತಿ ಬೇರೆ ಅಂತ. ಅಂದರೆ ನನ್ನ ಫ್ರಸ್ಟ್ರೇಷನ್ ಎಲ್ಲ ಆ ಲಿರಿಕ್ಸಲ್ಲೇ ತೋರಿಸ್ತಿದ್ದೀವಿ. ಈ ಹುಡುಗಿಂದ ನಾನು ಹಾಳಾದೆ ಅಂತ. ಸೊ ಅಯ್ಯಯ್ಯೋ ಬೇಡ ಸ್ವಾಮಿ, ಹುಡುಗಿರು ಐಷಾರಾಮಿ, ಪಾಪರು ಆಗಿ ಪೇಪರ್ ಆಯೋರು ನಾವೇ. ದ ಸಾಂಗ್ ಇಸ್ ಆಲ್ ಅಬೌಟ್ ಹುಡುಗ ಹೇಗೆ ಬೇಜಾರಲ್ಲಿ ಸೆಂಟಿಮೆಂಟಲ್ಲಿ ಹಾಡ್ತಾನೆ, ಹುಡುಗಿ ಅಷ್ಟೇ ಗ್ಲಾಮರಸ್ ಆಗಿ ಶೀಲ್ ಬಿ ಲೈಕ್ ನಾನು ಕೇರ್ ಮಾಡಲ್ಲ ಹೋಗು ಅನ್ನೋ ಥರ ಒಂದು ಫೀಲ್ ಇರುತ್ತೆ. ವೆರೈಟೀಸ್ ತುಂಬ ಕೊಡೋದ್ರಿಂದ ಶೇಡ್ಸ್ ತುಂಬ ಇದೆ ಸಾಂಗಲ್ಲಿ, ಅದಕ್ಕೆ ನಮಗೆ ಕಾನ್ಫಿಡೆನ್ಸ್ ಚೆನ್ನಾಗಿ ಬರ್ತಾ ಇದೆ ಅನ್ನೋ ಒಂದು ಫೀಲ್ ಇರುತ್ತೆ. ಸೊ ಆ ಫೀಲ್ನ ತೋರಿಸೋದಕ್ಕೆ ಇನ್ಕ್ಲೂಡಿಂಗ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ತೊಗೊಂಡು ಆ ಫೀಲ್ನ ಫಿಲ್ ಮಾಡ್ತಿದ್ದೀವಿ ಈ ಸಾಂಗ್ಗೆ. ಹುಡುಗ ಬೇಜಾರಲ್ಲಿದ್ದಾಗ ಹುಡುಗಿ ಫುಲ್ಲು ಖುಷಿಯಿಂದ ಹಾಡೋದ? ಹೌದು, ದಿಸ್ ಇಸ್ ಡಿಫ್ರೆಂಟ್ ಕೈಂಡ್ ಆಫ್ ಡ್ಯುಯೆಟ್ ಅಂತ ಹೇಳ್ಬೋದು. ಇಬ್ಬರು ಪ್ರೀತಿ ಇರುತ್ತೆ, ಬಟ್ ಸ್ಟಿಲ್ ಅವನನ್ನು ಬೈತಾ ಇರ್ತಾನೆ, ನಾನು ಖುಷಿ ಪಡ್ತಾ ಇರ್ತೀನಿ, ಆ ಥರ. ಇದು ನೋಡಿದ್ರೆ ಪ್ಯಾಥೋ ಸಾಂಗ್ ಅನ್ಸಲ್ಲ, ಒಂದು ಡ್ಯಾನ್ಸು ಇದೆ, ಫೀಲಿಂಗ್ ಇದೆ, ಮತ್ತು ಲಿರಿಕ್ಸು ಅಷ್ಟೇ ಹುಡುಗಿನೆಲ್ಲ ಬೈಯೋಂಗಿದೆ. ಪ್ಯಾಥೋ ಸಾಂಗ್ ಅನ್ಸಲ್ಲ ಸರ್? ಇದು ತುಂಬ ಜನರಲೈಸ್ಡ್ ಕೈಂಡ್ ಆಫ್ ಪ್ಯಾಥೋ ಮಾಡ್ತಾಯಿದ್ದೀವಿ. ಅಂದರೆ ಇವಾಗ ಪ್ಯಾಥೋ ಸಾಂಗ್ ಅಂದರೆ ನೀವು ಒಂದು ಹೈ ಪಿಚ್ಗೆ ಹೋಗ್ತೀರಾ ಅಥವಾ ಲೋ ನೋಟ್ಗೆ ಹೋಗ್ತೀರಾ. ಸೊ ಅದೆರಡು ಬಿಟ್ಟು ಕಾಂಟ್ರಾಸ್ಟಾಗಿ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡಿದಾಗ ಅನೂಪ್ ಸಲೀನ್ ಅವರು ಈ ಟ್ಯೂನ್ ಕೊಟ್ಟರು, ತುಂಬ ಚೆನ್ನಾಗಿ ಬಂದಿದೆ. ಈ ರಗ್ಡ್ ಒಂಥರ ಸೆಟ್ಟಲ್ಲಿ ಈ ಹರ್ಷಿಕಾ ಪುಣಚ ಆಗಿರ್ಬೋದು, ಶ್ರೀಕಿ ಆಗಿರ್ಬೋದು, ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾರೆ? ಶ್ರೀಕಿ ಅವರು ಇದಕ್ಕೆ ಮುಂಚೆ ಒಲಿವೆ ಮಂದಾರ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಅವ್ರು ಅಂದರೆ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿರೋದ್ರಿಂದ ಇಲ್ಲಿ ತುಂಬ ಈ ಸಾಂಗ್ ಏನು ಫೀಲ್ ಕೇಳ್ತಾ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ಇವತ್ತು 3rd ಡೇ ನಮ್ಮದು, ತುಂಬ ಚೆನ್ನಾಗಿ ಬರ್ತಿದೆ ಸಾಂಗ್. ವೆರಿ ಬ್ಯೂಟಿಫುಲ್ ಕೊರಿಯೋಗ್ರಫಿ. ನಮ್ಮ ಕ್ಯಾಮ್ರಾಮನ್ ಕೂಡ ಮುರಳಿ ಅವರೇ. ಸೊ ಮುರಳಿ ಸ್ಕ್ವೇರ್ ಇದ್ದಾರೆ ನಮ್ಮ ಸೆಟ್ಟಲ್ಲಿ. ಆ್ಯಂಡ್ ಶ್ರೀಕಿ ಮೈ ಕೋಸ್ಟಾ, ಅಮೇಝಿಂಗ್ ಆಗಿ ಬರ್ತಾ ಇದೆ ಸಾಂಗ್ಸು. ಅವ್ರ ಶಾರ್ಟ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಒಂಥರ ಮಜಾ ಇದೆ ಲಿರಿಕ್ಸ್. ಯೂತ್ಗೆ ತುಂಬ ಕ್ಯಾಚಿ ಆಗಿರುತ್ತೆ, ಈಗಿನ ಯಂಗ್ಸ್ಟರ್ಸ್ಗೆ ತುಂಬ ಕ್ಯಾಚಿ ಆಗಿರುತ್ತೆ ಈ ಲಿರಿಕ್ಸು. ನಾಗೇಂದ್ರ ಪ್ರಸಾದ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಇಷ್ಟು ಸಿಂಪಲ್ ಆಗಿರೋ ವರ್ಡ್ಸ್ನ ತಗೊಂಡು ಒಂದು ಒಳ್ಳೆ ಸಾಂಗ್ ಮಾಡಿಕೊಟ್ಟಿದ್ದಾರೆ ನಮಗೆ. ಹೀರೋಯಿನ್ ಪೋರ್ಷನ್ ಬಂದ್ಬಿಟ್ಟು ಅವ್ರು ಬಂದು ಗ್ಲಾಮರ್ ಆಗಿರುತ್ತೆ, ಇದರಲ್ಲಿ ಹೀರೋ ಬಂದು ಫುಲ್ ಪ್ಯಾಥೋ. ಆದರೆ ಈ ಸಾಂಗ್ಗೆ ಅನೂಪ್ ಸಲೀನ್ ಅವರು ಒಂಥರ ಹೊಸ ವೆರೈಟಿಲಿ ಕೊಟ್ಟಿದ್ದಾರೆ. ಪ್ಯಾಥೋ ಸಾಂಗ್ ಅಂದರೆ ಫುಲ್ ಟೋಟಲ್ ಪ್ಯಾಥೋ ಫೀಲಲ್ಲಿ ಇರುತ್ತೆ, ಇದು ಹಂಗಿರಲ್ಲ ಸಾಂಗು, ವೆಸ್ಟರ್ನೈಸ್ ಆಗಿದೆ ಸಾಂಗ್. ಇಟ್ ಈಸ್ ಅ ಪ್ಯಾಥೋ ಬಟ್ ಲವ್ ಸಾಂಗ್ ಥರ. ಅಂದರೆ ಪ್ಯಾಥೋನ ಬೇರೆ ಥರ ತೋರಿಸ್ತಾ ಇದ್ದಾರೆ. 5 ಸೆಟ್ ಹಾಕ್ತಾ ಇದ್ದಾರೆ. ನಿನ್ನೆ ಇಟ್ ವಾಸ್ ಫುಲ್ ಕ್ಯಾನ್ಸು ಸೆಟ್ ಹಾಕಿದ್ರು. ಇವತ್ತು ಇದು ಪೇಂಟಿಂಗ್ ಒಂದು ಸೆಟ್ ಬರುತ್ತೆ, ಇನ್ನೊಂದು ಕಂಪ್ಲೀಟ್ ಫೈರ್ ವಿತ್ ಸೋಫಾ ಸೆಟ್ ಇದೆ. ಈ ಥರ 5 ಸೆಟ್ ಇದೆ. 5 ಸೆಟ್ಟಲ್ಲಿ ಬೇರೆ ಬೇರೆ ಥರ ಪ್ಯಾಟರ್ನ್. ವೆರಿ ಎಕ್ಸೈಟೆಡ್, ಯಾಕಂದರೆ ಫಸ್ಟ್ ಟೈಮ್ ಈ ಥರ ಒಂದು ಸಾಂಗ್ ಮಾಡ್ತಾ ಇರೋದು ನಾನು. ಆ್ಯಂಡ್ ಫಸ್ಟ್ ಟೈಮ್ ಇಷ್ಟೊಂದು ಫೈರ್, ಇಷ್ಟೊಂದು ಏನು ಹೇಳೋದು, ಒಂದು ಭಯಾನಕ ಫೀಲಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡ್ತಾ ಇರೋದು. ಸರ್ ಈ ಸಾಂಗಲ್ಲಿ ಯೂನಿಕ್ ಆಗಿರುತ್ತೆ. ನೀವು ಥ್ರೂಔಟ್ ಸಿನಿಮಾ ನೋಡಿದಾಗ ಅನಿಸುತ್ತೆ, ಥ್ರೂಔಟ್ ಸಿನಿಮಾಲೇ ಇಬ್ಬರು ಯೂನಿಕಾಗಿ ಮಾಡಿದ್ದಾರೆ. ನೀವು ಒಲವೆ ಮಂದಾರ ನೋಡಿದಾಗ ನಿಮಗೆ ಶ್ರೀಕಿ ಅವ್ರ ಪರ್ಫಾರ್ಮೆನ್ಸ್ ತುಂಬ ಸಟ್ಲು, ತುಂಬ ಹಾರ್ಟ್ ಟಚಿಂಗ್ ಆಗಿರುತ್ತೆ.
ಇದು ತುಂಬ ಕಾಂಟ್ರಾಸ್ಟಿಂಗ್ ಆಗಿ ಒಂದು ಬರುವಂಥ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ. ಹೇಗೆ ಅನ್ಸುತ್ತೆ ಈ ಥರ ರಗ್ಡ್ ಇರೋ ಒಂದು ಸೆಟ್ಟಲ್ಲಿ ಡ್ಯಾನ್ಸ್ ಮಾಡೋದು? ತುಂಬ ಖುಷಿ ಆಗುತ್ತೆ. ನಾವು ಸ್ಟೆಪ್ಸ್ ಮಾಡ್ತಾ ಇರ್ಬೇಕಾದ್ರೆ ಮುಂದೆನೇ ಫೈರ್ ಹೋಗ್ತಾ ಇತ್ತು ಆ್ಯಂಡ್ ಆ ಫೈರ್ ಬಂದಾಗ ಒಂಥರ ಜೋಶ್ ಮತ್ತೆ ಜಾಸ್ತಿ ಆಗುತ್ತೆ. ಅಂದರೆ ವಾವ್, ಲೈಟ್ ಇನ್ನೂ ಬೀಳ್ತಾ ಇದೆ, ಸೊ ಯುವರ್ ಫೇಸ್ ವಿಲ್ ಅಗೇನ್ ಗ್ಲೋ ಅಂತ. ಸೊ ತುಂಬ ಚೆನ್ನಾಗಿ ಬರ್ತಿದೆ ಸಾಂಗ್ ಆ್ಯಂಡ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಾಂಗ್ ಕೂಡ. ಫುಲ್ಲು ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದೀರಲ್ಲ, ಇದೆಲ್ಲ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನಾದ್ರು ಇದೆಯಾ ಈ ಸಾಂಗ್ ಕುರಿತಂಗೆ? ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಇಡೀ ಕಥೆನೇ ಹೆಚ್ಚು ಕಡಿಮೆ ಎಲ್ಲೋ ನನ್ನ ಲೈಫ್ಗೆ ಒಂಚೂರು ಹತ್ರ ಇದೆ. ಸೊ ಹಂಗಾಗಿ ಹೆವಿ ಇನ್ವಾಲ್ವ್ಮೆಂಟು ಎಲ್ಲ. ಪ್ಯಾಥೋ ಸಾಂಗ್ ಅಂದರೆ ಅಲ್ಲಿ ಡ್ಯಾನ್ಸ್ಗೇನು ಕೆಲಸ ಇರಲ್ಲ, ಬರೀ ಫೀಲಿಂಗಲ್ಲಿ ಇರ್ತಾರೆ, ಅಳೋದು ಅದು ಇದು. ಆದರೆ ಈ ಸಾಂಗಲ್ಲಿ ಸ್ವಲ್ಪ ಡ್ಯಾನ್ಸು ಇದೆ. ಹೌದು, ಅದೇನೇ ಹೇಳ್ತಾ ಇದ್ದೆ, ಹೀರೋಗೆ ಅಂದರೆ ಹೀರೋ ತುಂಬ ಇರಿಟೇಷನ್ ಆಗಿರ್ತಾರೆ. ಇವರು ಅಷ್ಟು ಹೀರೋ ಇರಿಟೇಷನ್ನ ಇವರು ಇನ್ನೂ ಇರಿಟೇಷನ್ ಮಾಡೋ ಥರ, ಅಂದರೆ ಈ ಥರ ಒಂಥರ ಗ್ಲಾಮರ್ ಆಗಿತ್ತು ಆ ಥರ ಫೀಲ್ ಕೊಟ್ಕೊಂಡು ಟ್ರೈ ಮಾಡ್ತಾ ಇದ್ದೀವಿ ನಾವು. ಆ ಥರ ಬಂದು ಹೇಗಿರ್ಬೋದು ಅಂತ ಟ್ರೈ ಮಾಡ್ತಾ ಇರೋದು ನಾವು. ಇಷ್ಟಕ್ಕೆ ಒಳ್ಳೇದಾಗಲಿ, ಆದಷ್ಟು ಬೇಗ ಈ ಲವ್ ಅನ್ನೋ ಏನು ಇದ್ರ ನರಳಾಟದಲ್ಲಿದ್ದೀರಾ ಅದರಿಂದ ಹೊರಗಡೆ ಬನ್ನಿ. ಖಂಡಿತ ಖಂಡಿತ. ಇದು ಬರೀ ಸಿನಿಮಾಗೆ ಮಾತ್ರ, ಜೀವನದಲ್ಲಿ ತುಂಬ ಚೆನ್ನಾಗಿದ್ದೀನಿ. ಇದು ಬರೀ ಸಿನಿಮಾಗೆ ಮಾತ್ರ ಮಾಡ್ತಿರೋದು. ಓಕೆ, ಇದು ಬೆಂಗಳೂರಿನ ಸ್ಯಾಂಡಲ್ವುಡ್ ಸ್ಟುಡಿಯೋಸ್ನಲ್ಲಿ ನಡೀತಿರುವಂತಹ B3 ಲವ್ ಯು ಚಿತ್ರದ ಒಂದು ಪ್ಯಾಥೋ ಸಾಂಗ್ ಶೂಟ್. ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಅಜಯ್, ಸುವರ್ಣ ನ್ಯೂಸ್.